ಮಧ್ಯದಲ್ಲಿ ಇವತ್ತಿನ ದಿವಸ ನಮಗೆ ದೇವರ ವಾಕ್ಯ ತರಲಿಕ್ಕೆ ಇರುವಂಥವರು ಯಾರಂದ್ರೆ ಜೆನಿಫರ್. ಚಪ್ಪಳೆ ತಟ್ಟರಿ. ಇವತ್ತಿನ ದಿವಸ ಮಗಳು ದೇವರ ವಾಕ್ಯ ತರಲಿಕ್ಕಿದ್ದಾಳೆ. ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. Hallelujah. 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 I am unable to hear your voice. I want to thank God ಮೊದಲನೇದಾಗಿ ನಾನು ದೇವರಿಗೆ ವಂದನೆ ಹೇಳುತ್ತೇನೆ for making me stand in front of you. ನಿಮ್ಮ ಮುಂದೆ ನಿಲ್ಲುವುದಕ್ಕಾಗಿ ದೇವರು ಅವಕಾಶ ಕೊಟ್ಟಿದ್ದಾನೆ. I really thank God for this opportunity. ದೇವರು ಕೊಟ್ಟಿರುವಂತ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ವಂದನೆ ಹೇಳ್ತೇನೆ. Hallelujah. Hallelujah. And I also thank each and every one of you who are present over here. ಮತ್ತೆ ಇಲ್ಲಿ ಪ್ರತಿಯೊಬ್ಬರು ನೀವು ಯಾರ್ಯಾರು ಇಲ್ಲಿ ಸೇರಿ ಬಂದಿರೋ ನಿಮ್ಮೆಲ್ಲರಿಗೆ ನಾನು ಕರ್ತನ ಹೆಸರಲ್ಲಿ ವಂದನೆ ಸಲ್ಲಿಸ್ತೇನೆ. Hallelujah. Hallelujah. Okay, let's turn our Bible ನಮ್ಮ ಸತ್ಯವೇದ ನಾವು ತೆಗೆಯೋಣ. to Luke ಲೂಕ ಬರೆದ ಸುವಾರ್ತೆ chapter 16 16ನೇ ಅಧ್ಯಾಯ verse 19. 19ನೇ ವಚನ. ಸಾಕ್ರಿ. We see this story of the rich man and the Lazarus. ಇಲ್ಲಿ ಒಂದು ಕಥೆ ನಾವು ನೋಡ್ತೇವೆ. ಒಬ್ಬ ಐಶ್ವರ್ಯವಂತನು ಮತ್ತು ಬಡ ಲಾಜರಸನು. We all know this story. ನಮ್ಮೆಲ್ಲರಿಗೆ ಈ ಕಥೆ ಗೊತ್ತು. We all know the story of the rich man and the Lazarus. ನಮ್ಮೆಲ್ಲರಿಗೆ ಈ ಕಥೆ ಗೊತ್ತು. ಐಶ್ವರ್ಯವಂತ ಮತ್ತು ಲಾಜರಸ. In this story we see, ಈ ಕಥೆ ನಾವು ನೋಡ್ತೇವೆ. in this story we see that there is a very rich and powerful man with all the luxury. ಮತ್ತು ಈ ಕಥೆಯಲ್ಲಿ ನಾವು ನೋಡ್ತೇವೆ ಒಬ್ಬ ಐಶ್ವರ್ಯವಂತನಾಗಿದ್ದಾನೆ ಮತ್ತು ಬಹಳ ಬಲಿಷ್ಠನು ಮತ್ತು ಎಲ್ಲಾ ವಿಷಯದಲ್ಲಿ ಆತನು ಐಶ್ವರ್ಯವುಳ್ಳಂತವನಾಗಿದ್ದಾನೆ. And another side a poor man. ಇನ್ನೊಂದು ಕಡೆಯಲ್ಲಿ ನೋಡ್ಬೇಕಾದ್ರೆ ಬಡ ವ್ಯಕ್ತಿ. He doesn't even have a good food to eat. ಬೈಬಲ್ ಹೇಳುತ್ತದೆ ಆತನಿಗೆ ಊಟನೂ ಇರಲಿಲ್ಲ. One side there is a very rich man and another side there is a poor man. ಒಂದು ಕಡೆ ಐಶ್ವರ್ಯವಂತನು, ಇನ್ನೊಂದು ಕಡೆ ಬಡ ವ್ಯಕ್ತಿ. And we see one day they both died. ಬೈಬಲ್ ಹೇಳುತ್ತದೆ ನಾವು ನೋಡ್ತೇವೆ ಅವರಿಬ್ಬರು ಸತ್ತರು. The angels carried them. ದೇವದೂತರು ಅವರನ್ನು ಹೊತ್ತುಕೊಂಡು ಹೋದರು. The angel carried the rich man to the hell and the Lazarus to the gods near the God's heart. ಅಲ್ಲಿ ನಾವು ನೋಡ್ತೇವೆ ದೇವದೂತರು ಐಶ್ವರ್ಯವಂತನಿಗೆ ನರಕಕ್ಕೆ ಒಯ್ದರು, ಆದರೆ ಬಡ ಲಾಜರಸನಿಗೆ ಕರ್ತನ ಎದೆಗೆ ಒಯ್ದು ಅಪ್ಪಿಕೊಳ್ಳುವಂತೆ ಮಾಡಿದರು. We all know this story, right? ಇದೆಲ್ಲ ಕಥೆ ನಮ್ಗೆ ಗೊತ್ತಾ? ಹೌದಾ ಇಲ್ರಿ? Respond. Do you know this story, right? Are you listening this for the first time? ಇದು ಮೊದಲನೇ ಸಾರಿ ಕೇಳುತ್ತೀವಿ? No, right? Okay. Now, just imagine. ಈಗ ನಾವು ಸ್ವಲ್ಪ ಊಹೆ ಮಾಡೋಣ. Let's imagine there are two doors here. ನಾವು ಊಹೆ ಮಾಡೋಣ, ಇಲ್ಲಿ ಎರಡು ಬಾಗಿಲುಗಳಿವೆ. Let's call door 1. ಮೊದಲನೇ ಬಾಗಿಲು. Let's call the second one the second door. ಎರಡನೇ ಬಾಗಿಲು ಅಂತ ಹೇಳೋಣ. Okay? ಹೌದ್ರಿ? Are you listening? ನೀವು ಕೇಳ್ತಾ ಇದ್ದೀರೇನ್ರಿ? We see the two doors here. ಇಲ್ಲಿ ಎರಡು ಬಾಗಿಲುಗಳನ್ನು ನಾವು ನೋಡ್ತಾ ಇದ್ದೀವಿ. Door 1 and door 2. ಮೊದಲನೇ ಬಾಗಿಲು, ಎರಡನೇ ಬಾಗಿಲು. Okay, now imagine yourself, you're standing in the middle of the two doors. ಈಗ ನೀವು ಊಹೆ ಮಾಡ್ರಿ, ಈ ಎರಡು ಬಾಗಿಲುಗಳ ಎದುರುಗಡೆ ಮಧ್ಯದಲ್ಲಿ ನೀವು ನಿಂತಿದ್ದೀರಿ. Okay? Have you imagined? ನೀವು ಊಹೆ ಮಾಡ್ಕೊಂಡ್ರೆ? Is that imagination coming over here, that two doors? ನಿಮಗ ಊಹೆಯಲ್ಲಿ ಬರ್ತಾ ಇದೆಯಾ? ಎರಡು ಬಾಗಿಲುಗಳವ, ಅದರ ಎದುರುಗಡೆ ನಾನು ನಿಂತಿದ್ದೇನೆ ಅಂತ. Okay. Now, ಈಗ from first door, ಮೊದಲನೇ ಬಾಗಿಲು, you are smelling very good perfume smells. ಈ ಮೊದಲನೇ ಬಾಗಿಲಲ್ಲಿ ನಮಗೆ ಒಳ್ಳೆ ಸುವಾಸನೆ ನಾವು ನೋಡ್ತಾ ಇದ್ದೀವಿ. Very good smell, very beautiful luxurious perfume smell. ಮತ್ತೆ ಇಲ್ಲಿ ಬಹಳ ಲಕ್ಸರಿ ಆದಂತ ಏನಂದ್ರ ಸುವಾಸನೆಗಳನ್ನು ನಾವು ತಗೊಳ್ತಾ ಇದ್ದೀವಿ. Very good smell. ಕಬಾಬ್ ಫ್ರೈ ಸುವಾಸನೆ, Very good smell. ಬಹಳ ಒಳ್ಳೆ ಸುವಾಸನೆ. And we see very luxurious cloth, purple cloth which king used to wear. ಮತ್ತೆ ಅಲ್ಲಿ ಬಹಳ ಶ್ರೇಷ್ಠವಾದ ವಸ್ತ್ರಗಳು, ಅದು ಪರ್ಪಲ್
ರಾಜನು ಧರಿಸುವಂತ ವಸ್ತ್ರಗಳು. You know, full of gold, like jewelry, gold jewelry, clicking sound. Can you hear the sound? ನೋಡ್ರಿ ಅಲ್ಲೆಲ್ಲ ಏನು ಆಭರಣಗಳಿವೆ, ಬಂಗಾರದ ಆಭರಣಗಳು. How like we are like, yeah, I want to go to that door, no? ನಮಗೇನ್ ಅನಿಸ್ತಂದ್ರ ಆ ಬಾಗಿಲಲ್ಲಿ ಹೋಗ್ಬೇಕು ಅನಿಸ್ತದ ನಾವು. Now the second door. ಇಲ್ಲಿ ಇನ್ನೊಂದು ಬಾಗಿಲಿದೆ. But from this door, ಈ ಬಾಗಿಲಲ್ಲಿ we can't ಮತ್ತೆ ಇಲ್ಲ, no good clothes or no luxury items. ಅಲ್ಲಿ ಒಳ್ಳೆ ಬಟ್ಟೆಗಳಿಲ್ಲ, ಯಾವುದೋ ಶ್ರೇಷ್ಠವಾದಂತ ವಸ್ತ್ರಗಳಿಲ್ಲ. You just see a poor man begging. ಅಲ್ಲಿ ಒಬ್ಬ ಬಡ ವ್ಯಕ್ತಿ ಭಿಕ್ಷೆ ಕೇಳ್ತಾ ಇದ್ದಾನೆ. His body is full of infections. ಆತನ ದೇಹವೆಲ್ಲ ಹುಳುಗಳು. His body is full of infection. He is in pain. ಆತನು ಭಯಂಕರವಾದಂತ ನೋವಲ್ಲಿದ್ದಾನೆ. And a dog licking to his infections. That noise. ಮತ್ತೆ ಅಲ್ಲಿ ನಾಯಿ ಬಂದು ಆತನ ದೇಹವೆಲ್ಲ ನೆಕ್ತಾ ಇದೆ ಅಂತ ಒಂದು ಶಬ್ದ. Which door will you choose? ಯಾವ ಬಾಗಿಲಿಗೆ ಹೋಗ್ಬೇಕಂತ ನೀವು ಆಯ್ಕೆ ಮಾಡ್ತೀರಿ? The first door or the second door? ಮೊದಲನೇ ಬಾಗಿಲ, ಎರಡನೇ ಬಾಗಿಲ? Respond. ಹೇಳ್ಬೇಕ್ರಿ. First door or the second door? ಮೊದಲನೇ ಬಾಗಿಲಿಗೆ ಹೋಗ್ತೀರಾ, ಎರಡನೇ ಬಾಗಿಲಲ್ಲಿ ಹೋಗ್ತೀರಿ? First door, right? ಮೊದಲನೇ ಬಾಗಿಲು, ಹೌದಾ? First door, Sama saying first door, second door. ನೋಡ್ರಿ, ಕೆಲವರು ಮೊದಲನೇ ಬಾಗಿಲಲ್ಲಿ ಅಂತಾರೆ, ಕೆಲವರು ಎರಡನೇ ಬಾಗಿಲಲ್ಲಿ ಅಂತಾರೆ. If you ask me, I'll tell the first door. ನೀವು ನನಗೆ ಕೇಳಿದ್ರೆ ನಾ ಮೊದಲನೇ ಬಾಗಿಲಲ್ಲಿ ಹೋಗ್ತೇನೆ ಅಂತ ಹೇಳ್ತೀನಿ. Because we all are human beings. ಯಾಕಂದ್ರೆ ನಾವೆಲ್ಲ ಮನುಷ್ಯರೇ. Things will attract us. ಅನೇಕ ವಿಷಯಗಳು ನಮ್ಮನ್ನು ಆಕರ್ಷಿಸ್ತದೆ. We are human beings. ನಾವು ಮಾನವರಾಗಿದ್ದೇವೆ. But instead of you, ಆದರೆ ನಿಮ್ಮ ಬದಲಾಗಿ if Jesus was standing there, ಯೇಸು ಅಲ್ಲಿ ನಿಂತಿದ್ರೆ he would rush to open the second door and hug the Lazarus. ಆತನು ಬೇಗ ಓಡಿ ಎರಡನೇ ಬಾಗಿಲು ತೆಗೆದು ಬಡ ಲಾಜರಸ್ಸಿಗೆ ಅಪ್ಕೊಳ್ತಿದ್ದ. How wonderful our Lord is. ಎಷ್ಟು ಅದ್ಭುತವಾದ ಕರ್ತನು ನಮ್ಮ ದೇವರು. How good he is. ಎಷ್ಟು ಒಳ್ಳೆ ದೇವರು ಆತನು. If I was there, I would obviously choose the first door. ಒಂದು ವೇಳೆ ನಾನಲ್ಲಿ ಎದುರುಗಡೆ ಇದ್ರೆ ಮೊದಲನೇ ಬಾಗಿಲನ್ನ ನಾನು ಆರಿಸ್ಕೊಳ್ತಾ ಇದ್ದೆ. But Jesus will choose the second door. ಆದರೆ ಯೇಸು ಎರಡನೇ ಬಾಗಿಲನ್ನು ಆರಿಸಿಕೊಂಡಿದ್ದಾನೆ. Do you know why? ನಿಮಗೆ ಗೊತ್ತಾ ಯಾಕೆ? Because God doesn't see your outer face, but He will see your soul. He will see your heart. ನಿಮ್ಮ ಮೇಲ್ರೂಪ ದೇವರು ನೋಡಲ್ಲ, ನಿಮ್ಮ ಹೃದಯವನ್ನು ದೇವರು ನೋಡ್ತಾನೆ. Hallelujah. Hallelujah. He is the Lord which sees our heart, but not the outer face. ದೇವರು ನಮ್ಮ ಹೊರಬಾಹ್ಯ ರೂಪವನ್ನು ನೋಡುವುದಿಲ್ಲ, ನಮ್ಮ ಹೃದಯಗಳನ್ನು ನೋಡುವಂತ ದೇವರು. Because the things which are highly valued in this world, ಈ ಲೋಕದಲ್ಲಿ ಬಹಳಷ್ಟು ಬೆಲೆ ಉಳ್ಳಂತ ವಸ್ತುಗಳೆಲ್ಲ, but they are just meaningless and zero in the light of eternity. ಆದರೆ ನಿತ್ಯತ್ವದಲ್ಲಿ ಅವುಗಳಿಗೆ ಯಾವ ಅರ್ಥ ಇಲ್ಲ, ಅವುಗಳು ಶೂನ್ಯವಾಗಿವೆ. You may say, I have 2 buildings, I have gold, but that is all just zero in front of Lord. That is just zero and meaningless. ನೀವು ಹೇಳ್ತಿರ್ಬೋದು, ನಮಗೆ 2 ಮನೆಗಳವ, ಮಾಡಿ ಮನೆಗಳವ, ಬಂಗಾರ ಇದೆ, ಬೆಳ್ಳಿ ಇದೆ, ಆಸ್ತಿ ಇದೆ ಎಲ್ಲ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ದೇವರ ಮುಂದೆ ಅವೆಲ್ಲ ಶೂನ್ಯವಾಗಿದೆ. The worldly things, the richness of the world is just zero when it comes to heaven, when it comes to the Lord. ಈ ಲೋಕದ ಎಲ್ಲ ಐಶ್ವರ್ಯವು ದೇವರ ಮುಂದೆ ಬಂದ ತಕ್ಷಣ ಅದು ಶೂನ್ಯವಾಗಿದೆ. Hallelujah. Hallelujah. So the first point, ಮೊದಲನೇ ವಿಷಯ, worldly things are meaningless and zero in the heaven and in the light of ಈ eternity. ಲೋಕದ ಎಲ್ಲಾ ವಿಷಯಗಳು ದೇವರ ದೃಷ್ಟಿಯಲ್ಲಿ ಅವು ಶೂನ್ಯವಾಗಿದೆ, ಅರ್ಥವಿಲ್ಲದಂತದಾಗಿದೆ. Hallelujah. 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 Are you listening? ಕೇಳ್ತಾ ಇದ್ದೀರೇನ್ರಿ? Nobody is saying hallelujah. ಯಾರು ಹಲ್ಲೆಲೂಯಾ ಹೇಳ್ತಾರೆ? Hallelujah. Hallelujah. Okay. Now, ಈಗ let's again turn our Bible to Luke 16. ಲೂಕ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮತ್ತೆ ಆ ಕಡೆ ಹೋಗೋಣ. Luke 16 verse 19 to 20. ಮತ್ತು 19-20 ವಚನ ನಾವು ನೋಡೋಣ. Somebody English, only the title. ಟೈಟಲ್ ಓದ್ರಿ, ಇಂಗ್ಲಿಷ್ ನಲ್ಲಿ ಏನಿದೆ? The rich man
ಐಶ್ವರ್ಯವಂತ and the Lazarus. ಮತ್ತೆ ಬಡ ಲಾಜರಸ್. The rich man ಐಶ್ವರ್ಯವಂತ and the Lazarus. See, it is ಮತ್ತೆ having ಲಾಜರಸ್. very, very deep meaning. Just concentrate on this heading. ಈ ಒಂದು ಹೆಡ್ಡಿಂಗ್ ನಲ್ಲಿ ಬಹಳಷ್ಟು ಅರ್ಥಭರಿತವಾಗಿದೆ, ಅದನ್ನು ನಾವು ಧ್ಯಾನಿಸೋಣ. The rich man ಐಶ್ವರ್ಯವಂತನು and the Lazarus. ಮತ್ತೆ ಲಾಜರಸ್. Do you know ನಿಮಗೆ ಗೊತ್ತಾ the history, the world, ಈ ಒಂದು ಇತಿಹಾಸದಲ್ಲಿ ನಾವು ನೋಡಬೇಕಾದ್ರೆ the world only remembers the name of wealthy persons. ಈ ಲೋಕ ಕೇವಲ ಐಶ್ವರ್ಯವಂತರ ಹೆಸರೇ ಜ್ಞಾಪಕದಲ್ಲಿ ಇಡುತ್ತದೆ. The world will only remember the name of big CEOs. ಈ ಲೋಕ ದೊಡ್ಡ ದೊಡ್ಡ ಸಿಒಗಳ ಹೆಸರುಗಳನ್ನು ಜ್ಞಾಪಕದಲ್ಲಿ ಇಡುತ್ತದೆ. It will know the names of richest kings. ಮತ್ತೆ ಬಹಳ ಐಶ್ವರ್ಯವಾದಂತ ರಾಜ್ಯದ ಹೆಸರುಗಳು You ನೆನಪಿಡುತ್ತದೆ. know, big celebrities. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಹೆಸರುಗಳು ನೆನಪಿಡುತ್ತದೆ. But we rarely know the names of homeless man. ಮತ್ತೆ ಬಹಳ ಕಮ್ಮಿ ಮನೆ ಇಲ್ಲದವರ ವಿಷಯದಲ್ಲಿ ನಾವು ಜ್ಞಾಪಕದಲ್ಲಿ ಇಡ್ತೇವೆ. See, again I want to say that heading, the rich man and the Lazarus. ಮತ್ತೆ ತಿರುಗಿ ಆ ಹೆಡ್ಡಿಂಗ್ ಹೇಳ್ತೀನಿ ನೋಡ್ರಿ, ಐಶ್ವರ್ಯವಂತ ಮತ್ತು ಬಡ ಲಾಜರಸ್. But in the story, Jesus didn't remember the name of the rich man, but he remembered the name of that poor Lazarus. ನೋಡ್ರಿ, ಈ ಕಥೆಯಲ್ಲಿ ಯೇಸು ಐಶ್ವರ್ಯವಂತನ ಹೆಸರು ಹೇಳಿಲ್ಲ, ಬಡ ಲಾಜರಸ್ನ ಹೆಸರು ಆತನು ಉಚ್ಚಾರ ಮಾಡ್ತಾ ಇದ್ದಾನೆ. Hallelujah. Hallelujah. He didn't know the name of the person who was having all the luxury, all the good things, but he remembered the name of this poor Lazarus. ಈ ಐಶ್ವರ್ಯವಂತನು ಎಲ್ಲಾ ವಿಧವಾದಂತ ಎಲ್ಲ ಐಶ್ವರ್ಯದಲ್ಲಿರುವಂತ ಆರಾಮಿರುವಂತ ವ್ಯಕ್ತಿ ಹೆಸರು ಆತನು ಉಚ್ಚಾರ ಮಾಡಿಲ್ಲ. ಅಂತರ ಯೇಸು ಈ ಬಡ ಲಾಜರಸ್ನ ಹೆಸರು ಜ್ಞಾಪಕದಲ್ಲಿ ಇಟ್ಕೊಂಡ. He knows his name. ಆತನಿಗೆ ಆತನ ಹೆಸರು ಗೊತ್ತು. He knows his name. ಆತನ ಹೆಸರು ದೇವರಿಗೆ ಗೊತ್ತು. He says the rich man and the Lazarus. ಆತನು ಹೇಳ್ತಾ ಇದ್ದಾನೆ ಐಶ್ವರ್ಯವಂತ ಮತ್ತು ಬಡ ಲಾಜರಸ್. Today this world may not recognize you. ಈ ದಿವಸ ಈ ಲೋಕ ನಿನ್ನನ್ನು ಪರಿಚಯ ಗೊತ್ತಿಲ್ಲೇನೋ. Your own people may not recognize you. ಈ ನಿಮ್ಮ ಸ್ವಂತ ಜನನೇ ನಿಮ್ಮ ವಿಷಯದಲ್ಲಿ ಅವರು ತಿಳ್ಕೊಳ್ಳಲ್ರೇನೋ. Your own family may not recognize you when you needed them the most. ನೋಡ್ರಿ, ನಿಮ್ಮ ಸ್ವಂತ ಕುಟುಂಬದವರೇ ನಿನ್ನ ವಿಷಯದಲ್ಲಿ ಅವ್ರು ತಿಳಿಯಲ್ರೇನೋ. But Jesus will. ಆದರೆ ಯೇಸುವಿಗೆ ಗೊತ್ತು. He will remember your name. ಆತನಿಗೆ ನಿನ್ನ ಹೆಸರು ಗೊತ್ತು. He will say, you're my daughter, you're my son. ಆತನು ಹೇಳ್ತಾನೆ, ನೀನ್ ನನ್ನ ಮಗನು, ನೀನ್ ನನ್ನ ಮಗಳು. I know your name. ನನಗೆ ನಿನ್ನ ಹೆಸರು ಗೊತ್ತು. Turn your hearts to him. ನಿನ್ನ ಹೃದಯ ಆತನ ಕಡೆಗೆ ತಿರುಗಿಸು. Turn your hearts to him. ನಿನ್ನ ಹೃದಯ ಆತನ ಕಡೆಗೆ ತಿರುಗಿಸು. Know your responsibility. ನಿನ್ನ ಬಾಧ್ಯತೆ ಏನಾಗಿದೆ ತಿಳಿದುಕೋ. Hallelujah. Hallelujah. God will only recognize by your heart. ದೇವರು ನಿನ್ನ ಹೃದಯದ ನೋಡಿ ಆತ ನಿನ್ನನ್ನು ಗುರುತಿಸ್ತಾನೆ. Hallelujah. 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 Because you may be nobody to this world, but you are somebody to the Lord. ಈ ಲೋಕಕ್ಕೆ ನೀ ಏನಿಲ್ಲದವನಾಗಿರ್ಬೋದು, ಆದ್ರೆ ದೇವರಿಗೆ ನೀನು ಏನೋ ಆಗಿದ್ದಿ. Hallelujah. Hallelujah. You may be just zero, you may be nobody to the world, but you are somebody to Lord Jesus. ಈ ಲೋಕದಲ್ಲಿ ಯಾರಿಗೂ ಏನಿಲ್ಲೇನೋ, ನೀನು ಏನಿಲ್ಲದಂತವನಾಗಿರ್ಬೇಕು, ಆದ್ರೆ ದೇವರಿಗೆ ನೀನು ಎಲ್ಲವಾಗಿದ್ದಿ. Hallelujah. Hallelujah. How much he loves us, right? ಆತ ನಮಗೆ ಎಷ್ಟು ಪ್ರೀತಿಸ್ತಾನೆ. He loves us so much. ಆತ ನಮಗೆ ಬಹಳಷ್ಟು ಪ್ರೀತಿಸ್ತಾನೆ. Hallelujah. Hallelujah. So the second thing, ಎರಡನೇ ವಿಷಯ, God will only recognize by your heart. ದೇವರು ನಿನ್ನ ಹೃದಯ ನೋಡಿ ನಿಮ್ಮನ್ನು ಗುರುತಿಸ್ತಾನೆ. What was the first thing? ಮೊದಲನೇದೇನ್ರಿ? Worldly things are meaningless and zero in the light of eternity and the heavens. ನೋಡ್ರಿ, ಪರಲೋಕಕ್ಕೆ ನಿತ್ಯತ್ವಕ್ಕೆ ಈ ಲೋಕದ ಎಲ್ಲಾ ವಿಷಯಗಳು ಶೂನ್ಯವಾಗಿದೆ, ಅರ್ಥವಿಲ್ಲದಾಗಿದೆ. And what was the second thing? ಎರಡನೇದೇನಾಗಿದೆ ರೀ? God will only recognize you by your heart. ದೇವರು ನಿನ್ನ ಹೃದಯ ನೋಡಿ ನಿನ್ನನ್ನು ಗುರುತಿಸ್ತಾನೆ. Amen. ಆಮೆನ್. Hallelujah. Hallelujah. Okay. Now the third thing,
ಈಗ ಮೂರನೇ ವಿಷಯ Luke chapter 16 verse 27 to 31. ಲೂಕ 16:27ರಿಂದ 31 ವಚನ. We see ಇಲ್ಲ ನೋಡ್ತೇವೆ. now this rich man is in the hell. ಈಗ ಈ ಐಶ್ವರ್ಯವಂತ ನರಕದಲ್ಲಿದ್ದಾನೆ. He is burning in that pit. ಆತನು ಆ ನರಕದಲ್ಲಿ ಉರಿತಾ ಇದ್ದಾನೆ. And he says, Father, ಮತ್ತೆ ಆತನು ಹೇಳ್ತಾನೆ, ತಂದೆ, I have 5 brothers on earth. ನನಗೆ 5 ಮಂದಿ ತಮ್ಮಂದಿರಿದ್ದಾರೆ ಈ ಲೋಕದಲ್ಲಿ. I have still 5 brothers on the earth who don't know about you. ನನಗೆ 5 ಮಂದಿ ಸಹೋದರರಿದ್ದಾರೆ ಈ ಲೋಕದಲ್ಲಿ, ಅವರಿಗೆ ನಿನ್ನ ವಿಷಯದಲ್ಲಿ ಗೊತ್ತಿಲ್ಲ. Maybe if you send the Lazarus, ಒಂದು ವೇಳೆ ನೀನು ಲಾಜರಸ್ಗೆ ಕಳಿಸಿದ್ರೆ they will think that a died man has rose and he has come to warn us. ಈಗ ಸತ್ತಂತ ವ್ಯಕ್ತಿ ಎದ್ದು ಬಂದಿದ್ದಾನೆ ಮತ್ತು ನಮ್ಮನ್ನು ಎಚ್ಚರಿಸ್ತಾನೆ ಎಂಬಂತ ವಿಷಯ ಅವರು ಜಾಗೃತಿಯಿಂದ ಕೇಳಬಹುದು. Maybe they will believe him, Father. ಬಹುಶಃ ಇದನ್ನು ನೋಡಿ ಅವರು ನಂಬ್ತಾರೇನೋ. But what Lord said? ಆದ್ರೆ ದೇವರು ಏನು ಹೇಳ್ತಾರೆ ಗೊತ್ತಾ? I have already warned them by the prophets and the servant of Lord. ನಾನು ಮೊದಲೇ ಪ್ರವಾದಿಗಳ ಮುಖಾಂತರ ಸೇವಕರ ಮುಖಾಂತರ ಎಚ್ಚರಿಸಿದ್ದೇನೆ. I have already warned them. ನಾನು ಮೊದಲೇ ಅವರಿಗೆ ಎಚ್ಚರಿಸಿದ್ದೇನೆ. And still they are warning them. ಮತ್ತೆ ಇನ್ನೂ ಅವರು ಅವರಿಗೆ ಎಚ್ಚರಿಸ್ತಾನೆ ಇದ್ದಾರೆ. They have also warned you. ಅವರು ನಿನ್ನನ್ನು ಎಚ್ಚರಿಸಿದ್ದಾರೆ. But you didn't listen to them. ಆದ್ರೆ ನೀನು ಕೇಳಿಲ್ಲ. You didn't listen to them. ನೀನು ಕೇಳಿಲ್ಲ. No need to send the Lazarus, but there are already so many people on the earth, servants of Lord, who are already warning them. ಹಾಗಿರುವಾಗ ಲಾಜರಸ್ ಕಳಿಸೋ ಅವಶ್ಯಕತೆ ಇಲ್ಲ. ಅಲ್ಲಿ ಲೋಕದಲ್ಲಿ ನನ್ನ ಎಷ್ಟೋ ಸೇವಕರು ಮತ್ತು ಪ್ರವಾದಿಗಳಿದ್ದಾರೆ ಎಚ್ಚರಿಸುವುದಕ್ಕಾಗಿ. Hallelujah. Hallelujah. You know, some people think Jesus is still a baby. ಕೆಲವರು ಯೋಚಿಸ್ತಾರೆ ಯೇಸು ಇನ್ನೂ ಸಣ್ಣ ಮಗು ಇದ್ದಾನೆ. He is still a baby. They are still in the Christmas era. ಇನ್ನ ಅವರು ಆ ಕ್ರಿಸ್ಮಸ್ ಮೂಡಲ್ಲೇ ಇದ್ದಾರೆ. They are still in the Christmas song, jo 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 jo. ಇನ್ನ ಕ್ರಿಸ್ಮಸ್ ಸಾಂಗ್ ಅಲ್ಲಿ ಯಾರ ಜೋ 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 ಅಂತ ಹೇಳ್ತಾರೆ. No. ಇಲ್ಲ. Wake up. ಎದ್ದೇಳ್ರಿ. Wake up. ಎದ್ದೇಳ್ರಿ. He is no more baby now. ಈಗ ಆತನು ಚಿಕ್ಕ ಮಗು ಅಲ್ಲ. He is no more baby now. ಆತನು ಚಿಕ್ಕ ಮಗು ಅಲ್ಲ. He is the King of Kings and Lord of Lords. ಆತನು ರಾಜಾಧಿ ರಾಜ ಪ್ರಭುಗಳ He is ಪ್ರಭುವಾಗಿದ್ದಾನೆ. the King of Kings and the Lord of Lords. ಆತನು ರಾಜಾಧಿ ರಾಜ ಪ್ರಭುಗಳ ಪ್ರಭು. He is the Lord who warns. ಆತನು ಎಂತ ದೇವರನ್ನು ನಮ್ಮನ್ನು ಎಚ್ಚರಿಸುವ ದೇವರು. He is the Lord who has warned that rich man. ಅದೇ ದೇವರು ಆ ಐಶ್ವರ್ಯವಂತನನ್ನು ಎಚ್ಚರಿಸಿದ. But he didn't listen to his warning. ಆದರೆ ಆತನ ಎಚ್ಚರಿಕೆಗೆ ಆತನ ಗಮನ ಕೊಟ್ಟಿಲ್ಲ. He didn't listen to the prophets and the servants of Lord. ಆತನು ದೇವ ಸೇವಕರ ಮಾತು ಪ್ರವಾದಿಗಳ ಮಾತು ಕೇಳಿಲ್ಲ. The same God is warning you today through the servant of God. ಅದೇ ದೇವರು ಮತ್ತೆ ತಿರುಗಿ ದೈವ ಸೇವಕರ ಮುಖಾಂತರ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. Listen to him. ಆತನ ಮಾತು ಕೇಳ್ರಿ. He is the Lord who warns. ಆತನು ಎಂತ ದೇವರಂದ್ರೆ ಎಚ್ಚರಿಸುವ ದೇವರು. He is no more baby. ಆತನು ಚಿಕ್ಕ ಮಗು ಅಲ್ಲ. He is the Lord who was hanged to the cross. ಆತನು ಎಂತ ದೇವರಂದ್ರೆ ಶಿಲುಬೆ ಮೇಲೆ ಆತನು ನೇತಾಡಿದಂತ ದೇವರು. He is the Lord who has bared all the pain on the cross. ಆತನು ಎಂತ ದೇವರಂದ್ರೆ ಆ ಶಿಲುಬೆ ಮೇಲೆ ಎಲ್ಲ ನೋವನ್ನು ಸಹಿಸಿದ ದೇವರು. He is the Lord who has shed his whole blood. ಆತನು ಎಂತ ದೇವರಂದ್ರೆ ತನ್ನ ಎಲ್ಲಾ ರಕ್ತವನ್ನು ಸುರಿಸಿದ ದೇವರು. He is the Lord who died for you. ಆತನು ಎಂತ ದೇವರಂದ್ರೆ ನಿನಗಾಗಿ ಸತ್ತ ದೇವರು. But ಆದರೆ he is the Lord ಆತನು ದೇವರಾಗಿದ್ದಾನೆ. who rose from the dead. ಆತನು ಮತ್ತೆ ತಿರುಗಿ ಮರಣದಿಂದ ಎದ್ದಿದ್ದಾನೆ. In no religion there is a person who rose from the dead, but our Jesus is. ಈ ಲೋಕದಲ್ಲಿ ಯಾವ ಧಾರ್ಮಿಕ ವ್ಯಕ್ತಿ ಸತ್ತು ಎದ್ದಿಲ್ಲ. ಯೇಸು ಒಬ್ಬನೇ ಮರಣದಿಂದ ಎದ್ದಿದ್ದಾನೆ. He is the Lord who defeated the Satan. ಆತನು ಎಂತ ದೇವರಂದ್ರೆ ಸೈತಾನನನ್ನು ಸೋಲಿಸಿದ ದೇವರು. Who crushed his head. ಆತನು ಸೈತಾನನ ತೆರೆಯನ್ನು ಚೆಚ್ಚಿದ ದೇವರು. And still the story has not over yet. ಇನ್ನ ಆತನ ಕಥೆ ಮುಗಿದಿಲ್ಲ. Still his story has not over yet. ಆತನ ಕಥೆ ಇನ್ನೂ ಮುಗಿದಿಲ್ಲ. The second coming, ಎರಡನೇ ಬರವಣಿಗೆಯಲ್ಲಿ he is the Lord
who will come like, he will not come like a baby or lamb of God, ಆತನು ಎರಡನೇ ಬರವಣಿಗೆಯಲ್ಲಿ ಒಂದು ಮಗುವಾಗಿಯೋ ಅಥವಾ ಕುರಿಮರಿಯಾಗಿ ಬರುವಂತವನಲ್ಲ. but he will come like a conquering king. ಆತನು ಹೇಗೆ ಬರ್ತಾನೆ ಅಂದ್ರೆ ಜಯಶಾಲಿಯಾದ ರಾಜನಾಗಿ ಬರ್ತಾನೆ. But he will come in the rapture. ಆತನು ನಮ್ಮೆಲ್ಲರನ್ನು ಎತ್ತಲ್ಪಡುತ್ತಾನೆ. He will come to judge. ಆತನು ನ್ಯಾಯ ತೀರ್ಪು ಮಾಡೋದಕ್ಕಾಗಿ ಬರ್ತಾನೆ. It's already too late. ಈಗಲೇ ಬಹಳಷ್ಟು ತಡವಾಗಿದೆ. It's already too late. The days are coming near. ದಿನಗಳು ಬಹಳ ಹತ್ತಿರದಲ್ಲಿ ಬರ್ತಾ ಇದೆ. Hallelujah. Hallelujah. Surrender yourself to the Lord. ನಿಮ್ಮನ್ನು ನೀವು ಕರ್ತನಿಗೆ ಸಮರ್ಪಿಸಿಕೊಳ್ಳ್ರಿ. Know your responsibility. ನಿಮ್ಮ ಬಾಧ್ಯತೆ ಏನಿದೆ ತಿಳ್ಕೊಳ್ರಿ. Still how many days you will be in the same place? ಇನ್ನ ಎಷ್ಟು ದಿವಸ ಅದೇ ಸ್ಥಳದಲ್ಲಿ ಕೂತಿರ್ತೀರಿ? Still how many gospels do you need to change your heart? ಇನ್ನ ಎಷ್ಟು ಸುವಾರ್ತೆಗಳು ಬೇಕು ಹೃದಯಗಳನ್ನು Still ಬದಲಾಯಿಸುವುದಕ್ಕೆ? how many preachings do you need to change your heart? ನಿನ್ನ ಹೃದಯ ಬದಲಾಯಿಸುವುದಕ್ಕಾಗಿ ಇನ್ನು ಎಷ್ಟು ಪ್ರಸಂಗಗಳು ಬೇಕು? Listen to him. ಆತನ ಸ್ವರ ಕೇಳ್ರಿ. Turn your heart to him. ಆ ನಿಮ್ಮ ಹೃದಯ ಆತನ ಕಡೆಗೆ ತಿರುಗಿಸ್ರಿ. Hallelujah. Hallelujah. Some people think if I am saved, that's enough. ಕೆಲವರು ಯೋಚಿಸ್ತಾರೆ ನಾನು ರಕ್ಷಣೆ ಹೊಂದಿದ್ರು ಮುಗಿದೋಯ್ತ್ರಿ. Finish. ಮುಗಿದೋಯ್ತು ಕತ್ತಿ. I am saved, that's enough. ನಾ ರಕ್ಷಣೆ ಹೊಂದಿದೆ ಮುಗಿದೋಯ್ತ್ರಿ. No. ಇಲ್ಲ. God has given you some responsibility. ದೇವರು ನಿನಗೆ ಒಂದು ಬಾಧ್ಯತೆಗಳನ್ನು ಕೊಟ್ಟಿದ್ದಾನೆ. God has given you responsibility to share the gospel to the world. ದೇವರು ನಿನಗೆ ಬಾಧ್ಯತೆ ಕೊಟ್ಟಿದ್ದಾನೆ ಈ ಲೋಕಕ್ಕೆ ಸುವಾರ್ತೆ How ಸಾರುವುದಕ್ಕಾಗಿ. many people have you preached the gospel? ಎಷ್ಟು ಜನ ನೀವು ಸುವಾರ್ತೆಯನ್ನು ಸಾರಿದ್ರಿ? How many of you brought the worldly people to the church? ಎಷ್ಟು ಜನರಿಗೆ ನೀವು ಈ ಲೋಕದ ಜನರಿಗೆ ನೀವು ಸಭೆಗೆ ಕರೆತಂದಿದ್ರಿ? Because in Mark 16:15 he said, who all are saved, go and share the gospel. ಯಾಕಂದ್ರೆ ಮಾರ್ಕ್ ಬರೆದ ಸುವಾರ್ತೆ 16 16ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳ್ತದೆ, he said, who all are saved, go and share the gospel. ಯಾರ್ಯಾರು ರಕ್ಷಣೆ ಹೊಂದಿರೋ ನೀವು ಹೋಗಿ ಸುವಾರ್ತೆ ಸಾರಿ ಅಂತ ಹೇಳ್ತಾ ಇದೆ. If you won't, then who will else? ಮತ್ತೆ ನೀವು ಸುವಾರ್ತೆ ಹೇಳದಿದ್ರೆ ಯಾರು ಹೇಳಬೇಕು? See, the food is ready, ನೋಡ್ರಿ ಆಹಾರ ಸಿದ್ಧವಾಗಿದೆ, everything is done. ಎಲ್ಲ ಇಡಲ್ಪಟ್ಟಿದೆ. You have a very good pastor to feed also. ಮತ್ತೆ ನೀವು ಒಳ್ಳೆ ಸಭಾಪಾಲಕರು ಇದ್ದಾರೆ ನಿಮ್ಮನ್ನು ಹೊಟ್ಟೆ ತುಂಬ ತೀರಿಸುವುದಕ್ಕಾಗಿ. He's completely giving you to your mouth, giving it to your mouth, feeding you. ಆತನು ತಂದು ನಿಮ್ಮ ಬಾಯಲ್ಲಿ ತಿನ್ನಿಸ್ತಾ ಇದ್ದಾನೆ. Whose responsibility is to swallow? ಈಗ ಅದನ್ನು ನುಂಗುವಂತದ್ದು ಯಾರ ಬಾಧ್ಯತೆ? Who has to swallow it? ಯಾರು ನುಂಗಬೇಕು? ಬಾಯಿದಾಗ ಇಟ್ಮೇಲೆ If I am hungry, ನನಗೆ ಹಸಿವೆ ಇದ್ರೆ I need to swallow it. ನಾನು ನುಂಗಬೇಕಾಯ್ತು. If I will not, then who else will do it? ಮತ್ತೆ ನಾನು ನುಂಗಲಾದ್ರೆ ಯಾರು ನುಂಗಬೇಕು? Know your responsibility. ನಿನ್ನ ಬಾಧ್ಯತೆ ಏನಾಗಿದೆ ತಿಳ್ಕೊಳ್ರಿ. If you will not, then who else will? ನೀನಿಲ್ಲದಿದ್ರೆ ಮತ್ತೆ ಯಾರು? If you will not, then who else will bring the people to the church? ನೀನಿಲ್ಲದ್ರೆ ಬೇರೆಯವರು ಯಾರು ಹೋಗಿ ಆತ್ಮಗಳನ್ನು ಸಭೆಗೆ ತರ್ತಾರೆ? Who will save those people? ಯಾವ ಜನರಿಗೆ ಯಾರು ರಕ್ಷಿಸ್ತಾರೆ? Who will save them from that burning pit? ಆ ಭಯಂಕರವಾದಂತ ಅಗ್ನಿ ನರಕದಿಂದ ಯಾರು ರಕ್ಷಿಸ್ತಾನೆ? Where already the rich man is burning today. ಈಗ ಅಲ್ಲಿ ಸದ್ಯಕ್ಕೆ ಐಶ್ವರ್ಯವಂತನು ಆ ನರಕದಲ್ಲಿ ಸುಡುತ್ತಾ ಇದ್ದಾನೆ. But God has given you, each and every one of you, individual responsibility. ದೇವರು ನಿಮ್ಮೆಲ್ಲರಿಗೆ ಪ್ರತ್ಯೇಕವಾದಂತ ಬಾಧ್ಯತೆಗಳನ್ನು ದೇವರು ಕೊಟ್ಟಿದ್ದಾನೆ. Today God is directly speaking to you. ಇವತ್ತು ದಿವಸ ದೇವರು Directly speaking to you. ನೇರವಾಗಿ ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. Turn your hearts. ನಿನ್ನ ಹೃದಯ ತಿರ್ಸ್ಕೊಳ್ರಿ. If you are saved, bring the people to the church. ನೀನು ನಿಜವಾಗ್ಲೂ ರಕ್ಷಣೆ ಹೊಂದ್ರ ರಕ್ಷಣೆ ಇಲ್ಲದಂತ ಆತ್ಮಗಳಿಗೆ ಸಭೆಗೆ ತಗೊಂಡು ಬರ್ರಿ. Share the gospel. ಸುವಾರ್ತೆ ಸಾರ್ರಿ. Share what all He has done in your life. ನಿನ್ನ ಜೀವಿತದಲ್ಲಿ ಆತನು ಏನೇನು ಮಾಡಿದಾನೆ ಅದನ್ನು ಹಂಚ್ಕೊಳ್ರಿ. Hallelujah. Hallelujah. He never left you. ಆತನು ಎಂದೂ ನಿನ್ನ ಕೈ ಬಿಡಲ್ಲ. He will never leave you. ಆತನು ಎಂದೂ ನಿನ್ನನ್ನು ಬಿಡಲ್ಲ. God, maybe I am this situation, I have put you in that situation. ಒಂದ್ ವೇಳೆ ನೀನು ಇಂಥ ಪರಿಸ್ಥಿತಿಯಲ್ಲಿ ಇದ್ದೇನಂದ್ರೆ ದೇವರೇ ಆ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾನೆ. He has put you in that situation. ಆತನೇ ನಿನ್ನನ್ನು ಆ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾನೆ. And the handling key is in your hand. ಮತ್ತೆ Handling key. ಮತ್ತೆ ಅದನ್ನು ನಡೆಸಿಕೊಂಡು ಹೋಗುವಂತ ಕೈಬೀಗ ಅದು ನಿನ್ನ ಕೈಯಲ್ಲಿದೆ. He says, maybe you were crying, Lord,
I'm facing that, I'm facing this, why me, why it is happening to me. ನೀವು ಅಳ್ತಾ ಇದ್ದೀರಿ ದೇವ್ರ ಮತ್ತೆ ದೇವರೇ ಇದಾಗ್ತದೆ ಇದು ಆಗ್ತಾ ಇದೆ ಅದು ಆಗ್ತಾ ಇದೆ ನನಗೆ ಯಾಕೆ ದೇವರೇ. But you don't know that key is already in your pocket. ಆದ್ರೆ ನಿನಗೆ ಗೊತ್ತಿಲ್ಲ ಅದರ ಬೀಗದ ಕೈ ನಿನ್ನ ಪಾಕೆಟ್ ಅಲ್ಲೇ ದೇವರು ಇಟ್ಟಿದ್ದಾನೆ. Just take out that key. ಆ ಬೀಗದ ಕೈ ತೆಗಿರಿ And your problems will be solved. ಮತ್ತೆ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. Stand for yourself. Stand for yourself. ನಿನಗಾಗಿ ನೀನು ನಿಂತ್ಕೋ. If something is bad happening, stand over there. ಅಲ್ಲಿ ಒಂದ್ ವೇಳೆ ಏನಾದ್ರೂ ಕೆಟ್ಟದ್ದು ನಡೆದ್ರಲ್ಲಿ ನಿಂದ್ರು ನೀನು. Stand for Lord. ದೇವರಿಗಾಗಿ ನಿಂದ್ರು. Stand for Jesus. ಯೇಸುವಿಗಾಗಿ ನಿಂದ್ರು. Hallelujah. Hallelujah. Don't turn your back and Lord, that is not my responsibility. I am saved. That's enough. ನೀವು ಮುಖ ತಿರ್ಸ್ಕೊಂಡು ಹೋಗ್ಬೇಡ್ರಿ. ಅರೆ ಇದು ನನ್ನ ಬಾಧ್ಯತೆ ಇಲ್ಲಪ್ಪ, ನಾನು ರಕ್ಷಣೆ ಹೊಂದಿದೆ ಸಾಕು ಅಂತಂದು. Hallelujah. Hallelujah. Today Lord is really speaking to you. ಈ ದಿವಸ ನಿಜವಾಗ್ಲೂ ದೇವರು ನಿನ್ನ ಜೊತೆ ಮಾತಾಡ್ತಾ He ಇದ್ದಾನೆ. is warning to you. ಆತ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. Listen to his warning. ಆತನ ಎಚ್ಚರಿಕೆಗೆ ಗಮನ ಕೊಡ್ರಿ. The same Lord who is warned to that rich man, the same Lord is warning you today. ಯಾ ದೇವರು ಆ ಐಶ್ವರ್ಯವಂತನಿಗೆ ಎಚ್ಚರಿಸ್ತೋ ಅದೇ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. He didn't listen to his warning. The rich man didn't listen to his warning. ಐಶ್ವರ್ಯವಂತನು ಆತನ ಎಚ್ಚರಿಕೆಗೆ ಗಮನ ಕೊಟ್ಟಿಲ್ಲ. And he was burning down in that pit. ಆದರೆ ಆತನು ಭಯಂಕರವಾದಂತ ಆ ಬೆಂಕಿಯಲ್ಲಿ ಸುಡುತ್ತಾ ಇದ್ದಾನೆ. But the same Lord is warning you today. ಅದೇ ದೇವರು ನಿನ್ನನ್ನು ಎಚ್ಚರಿಸ್ತಾ ಇದ್ದಾನೆ. Why are you stepping back from your responsibility? ಯಾಕೆ ನೀನು ಕೊಟ್ಟಿರುವಂತ ಬಾಧ್ಯತೆಯಿಂದ ನೀನು ಮುಖ ತಿರ್ಸ್ಕೊಂಡು ಹೋಗ್ತಾ ಇದ್ದೀಯ? Why are you stepping back to turn your heart to the Lord? ಯಾಕೆ ನೀವು ಆತ್ಮಗಳ ಕರ್ತನ ಕಡೆಗೆ ತಿರ್ಸಲ್ರಿ? ಸಮರ್ಪಿಸಿಕೊಳ್ಳ್ರಿ. Surrender your heart to him. ನಿಮ್ಮ ಹೃದಯ ಕರ್ತನಿಗೆ ಸಮರ್ಪಿಸಿ. He loves you so much. ಆತ ನಿನ್ನನ್ನು ಬಹಳಷ್ಟು ಪ್ರೀತಿಸ್ತಾನೆ. He loves each and everyone over here. ಇಲ್ಲಿರುವಂತ ಪ್ರತಿಯೊಬ್ಬರನ್ನು ಆತನು ಪ್ರೀತಿಸ್ತಾನೆ. He loves you so much. ಆತ ನಿಮ್ಮನ್ನು ಬಹಳವಾಗಿ ಪ್ರೀತಿಸ್ತಾನೆ. Hallelujah. Hallelujah. So the third thing, ಮೂರನೇ ವಿಷಯ, the warning. ಎಚ್ಚರಿಸುವುದು. The warning. ಎಚ್ಚರಿಸುವುದು. What was the first thing? ಮೊದಲನೇದೇನ್ರಿ? Worldly things are just meaningless and zero in the light of ಈ eternity. ಲೋಕದ ಎಲ್ಲಾ ವಿಷಯಗಳು ದೇವರ ದೃಷ್ಟಿಯಲ್ಲಿ ಶೂನ್ಯವಾಗಿದೆ, ಅರ್ಥವಿಲ್ಲದಾಗಿದೆ. And what was the second thing? ಎರಡನೇದೇನ್ರಿ? God will only recognize by your heart. ದೇವರು ನಿನ್ನ ಹೃದಯ ನೋಡಿ ಆತನು ಗುರುತಿಸ್ತಾನೆ. Not by your richness. ನಿನ್ನ ಐಶ್ವರ್ಯ ನೋಡಲ್ಲ. Not by your beautiful face. ನಿನ್ನ ಸುಂದರವಾದ ಮುಖ ನೋಡಲ್ಲ. Not by your beautiful structure. ನಿನ್ನ ಸೌಂದರ್ಯವುಳ್ಳಂತ ಆಕಾರ ನೋಡಲ್ಲ. But by your heart. ನಿನ್ನ ಹೃದಯ ನೋಡಿ. The third thing, ಮೂರನೇದೇನಂದ್ರೆ? the warning. ಎಚ್ಚರಿಕೆ. The warning. ಎಚ್ಚರಿಕೆ. May God bless this message. ದೇವರು ನಿಮ್ಮನ್ನು ಈ ವಾಕ್ಯದಿಂದ ಆಶೀರ್ವದಿಸಲಿ. Amen. ಆಮೆನ್.